ಜೈ ಜವಾನ್ ಜೈ ಕಿಸಾನ್. ಏನಪ್ಪ ಇವತ್ತು ಗೊಬ್ಬರದ ದುಡ್ಡಿಗಳು ತೋರಿಸ್ತಾ ಇದ್ದೀರಾ ಅಂತ ಕೇಳ್ಬೋದು. ಇವತ್ತು ನಾನು ಒಂದು ಕಾಲು ಎಕರೆ ಇದೆ. ಸೊ ನಾನು 10 ಲೋಡ್ ಗೊಬ್ಬರ ಹೊಡಿಸಿದ್ದೀನಿ. ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಸಗಣಿ ಅಂತಾರೆ. ಸೊ ಎರುವೇಸ್ತೆ ಎರ್ರೋಡ್ ಕೂಡ ಪಣ್ತಾಡ ಅಂದ್ಬಿಟ್ಟು ಒಂದು ಗಾದೆ ಮಾತೆ ಹಿರಿಯರು ಹೇಳ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಗೊಬ್ಬರ ಹೊಡಿಸಿದ್ದೀನಿ ಆಲೂಗಡ್ಡೆ ನಾಟಿ ಮಾಡೋಕ್ಕೆ. ಸೊ ಹಾಗಾಗಿ ಇದನ್ನು ಚೆಲ್ಬಿಟ್ಟು ನಮ್ಮ ಕಡೆ ಒಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರನೂ 4,000 ರೂಪಾಯಿ ಮತ್ತು ಚೆಲ್ಲೋಕ್ಕೆ 500 ರೂಪಾಯಿನೂ ತಗೊಳ್ತಾರೆ. ಸೊ ನಿಮ್ಮ ಕಡೆ ಎಷ್ಟು ಒಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಚೆಲ್ಲಿದ್ದಾದ್ಮೇಲೆ ಎಲ್ಲ ಕ್ಲೀನಾಗಿ ರೋಟೋವೇಟ್ರ್ ಓಡಿಸ್ಬೇಕು, ಕ್ಲೀನಾಗಿ ಹೊಡಿಬೇಕು. ಯಾಕಪ್ಪ ರೋಟೋವೇಟ್ರ್ ಹೊಡಿಯೋದಂದರೆ ಆ ಪೆಳ್ಳೆಗಳು ಅವು ಇವು ಇರ್ತವೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಣ್ಣಲ್ಲಿ. ಅದಕ್ಕೆ ರೋಟೋವೇಟ್ರ್ ಓಡಿಸಿ ಗೊಬ್ಬರ ಹೊಡೆದ್ಮೇಲೆ 5ನೇಗ್ಲು ಕಲ್ಟಿವೇಟ್ರ್ ಓಡ್ಸೋಕೆ ಹೋಗಬೇಡಿ. ಸೊ ಹಾಗಾಗಿ ಅದೆಲ್ಲ ಮಾಡಿದ್ಮೇಲೆ ಉಳುಮೆ ಮಾಡಿದ್ಮೇಲೆ ನಾನು ಬಂದಿದ್ದೆ ಚಿಕ್ಕಬಳ್ಳಾಪುರದ ಆಲೂಗಡ್ಡೆ ಮಂಡಿಗೆ. ಸೊ ಆಲೂಗಡ್ಡೆ ಮಂಡಿಗೆ ಬಂದು ನಾನು ಆಲೂಗಡ್ಡೆ ಬಟ್ಟಿ ಅಂದ್ಬಿಟ್ಟು 12 ಸೈಜ್ ತೊಗೊಂಬಂದಿದ್ದೀನಿ. ಅದನ್ನೆಲ್ಲ ಯಾವ ಥರ ಕಟ್ ಮಾಡೋದು ಅಂತ ಹೇಳ್ತೀನಿ. ರೈತರೇ ಬೆನ್ನೆಲುಬು ಅಂತಾರೆ. ಆದರೆ ರೈತರ ಬೆನ್ನೆಲುಬೆಲ್ಲ ಸೌದೋಗಿದೆ. ಆದರೆ ಇನ್ನೊಂದು ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಎಷ್ಟು ರೈತರು ಕಷ್ಟಪಟ್ಟರೂ ಅವರಿಗೆ ಸಾಲಗಾರರೇ ಆಗ್ತಾ ಇದ್ದಾರೆ ತಪ್ಪ ಅವ್ರ ಲಾಭ ಬಂದು ಇದು ಮಾಡ್ತಾ ಇಲ್ಲ. ಸೊ ಹಾಗಾಗಿ ರೈತರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ತಂದಿರೋ ಆಲೂಗಡ್ಡೆ ಇದು ಕಟ್ ಮಾಡಬೇಕಾನ ಎಟ್ಲು ಕೋಸಿದ್ ಸೊಪ್ಪಿ ಆ ಕಣ್ಣಿಗೆ ಆ ಪಕ್ಕ ಈ ಪಕ್ಕ ಕೂಡ ಹೋಗಲ್ಲ. ಸರಿ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಕಟ್ ಮಾಡಬೇಕಂದ್ರೆ ಆ ಮೋಸ್ ಇದೆಯಲ್ವಾ, ಆ ಮೋಸ್ 2 ಕಡೆ ಸೆಂಟ್ರಿಗೆ ಆ ಕಡೆ ಈ ಕಡೆ ಬರಬೇಕು, ಆ ಥರ ಕಟ್ ಮಾಡ್ಕೊಬೇಕಂತ ಹೇಳಿದ್ರು. ಈಗ ತೋರಿಸ್ತಾ ಇದ್ದಾರೆ ನೋಡಿ. ಇದೇ ಥರ ಇದಕ್ಕೆ ಕಟ್ ಮಾಡೋಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು, ಇಲ್ಲಾಂದರೆ ತುಂಬಾ ಡ್ಯಾಮೇಜ್ ಆಗಿಬಿಡ್ತವೆ, ಮೊಳಕೆಗಳು ಬರೋಲ್ಲ. ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಇರೋ ಕ್ಯಾಂಡಿಡೇಟ್ಸನ್ನ ಕರ್ಕೊಂಡು ನಾವು ಕಟ್ ಮಾಡಿಕೊಂಡ್ರೆ ಬೆಸ್ಟ್ ಅಂದ್ಬಿಟ್ಟು ನನ್ನ ಅನಿಸಿಕೆ. ಈ ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಅವ್ರಿಗೂ ಯೂಸ್ಫುಲ್ ಆಗಲಿ, ಅವ್ರಿಗೂ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿ ನಾನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು, ನನಗೆ ಗೊತ್ತಿರೋ ವಿಷಯನ ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡಿ ಶೇರ್ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಇವರೆಲ್ಲ ಯಾವ ಥರ ಕಟ್ ಮಾಡಿ ಇಲ್ಲೆಲ್ಲ ಲಾಟ್ ಹಾಕಿದ್ದಾರೆ. ಇದಕ್ಕೆ ಮತ್ತೆ ಬೀಜೋಪಚಾರನೂ ಮಾಡಬೇಕು, ಅದು ಎಲ್ಲ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ಕೊಡ್ತೀನಿ. ಮತ್ತು ಗೊಬ್ಬರದ ವಿಷಯಕ್ಕೆ ಬಂದರೆ DAP 2 ಬ್ಯಾಗ್ ತಂದಿದ್ದೀನಿ. ಸೊ ಅದ್ರ ಜೊತೆಗೆ ನೀಮ್ ಕೇಕ್ ಅಂದ್ಬಿಟ್ಟು ಅದೊಂದು 2 ಬ್ಯಾಗ್ ತಂದಿದ್ದೀನಿ, 40 kg ಒಂದೊಂದು ಬ್ಯಾಗು. ಅದ್ರ ಜೊತೆಗೆ ಪ್ಲಸ್ ಅಮೇಜ್ ಅಂದ್ಬಿಟ್ಟು ಇದು ಬಯೋ ಫರ್ಟಿಲೈಸರು. ಸೊ ಇದು ಚೆನ್ನಾಗಿ ಇಳುವರಿ ಬರುತ್ತೆ ಅಂದ್ಬಿಟ್ಟು ಇದು ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ಪೊಟಾಶ್ ಏನಕ್ಕೆ ಹಾಕೋದಂದರೆ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತು ಕಲರ್ ಬರುತ್ತೆ, ಅದಕ್ಕೆ ಹಾಕ್ತಾಯಿರೋದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ನೆಲಕ್ಕೆ ಚೆಲ್ಬಿಟ್ಟು ಆಮೇಲೆ ಕಡುಗೊಡ್ದ್ಬಿಟ್ಟು ಗಡ್ಡೆ ಉಳಬೇಕು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲೋ ದಯವಿಟ್ಟು ಫಾಲೋ ಮಾಡಿಕೊಂಡು ಈ ಮಾಹಿತಿನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ.